ನಮಸ್ಕಾರ ರೀ ಅಪ್ಪ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ. ನಾವು ಮಾತ್ರ ಗಿಚ್ಚದೆ ನೋಡ್ರಿ. ಇವತ್ತು ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಇತ್ತು ಕುಳಿಯಾಗುಡ್ದಾಗ. ಅದ್ರ ಸಂಬಂಧ ಮುಂಜಾನೆದ್ದು ಎಲ್ಲ ಫ್ರೆಶ್ ಆಗಿ ನಾವು ನಮ್ಮ ಓಣಿ ಹಿರಿಯರು ಎಲ್ಲರೂ ಸೇರಿಸಿ ನಾಟಕ ಸ್ಟೇಜಿಗೆ ಅಂತ ಪೂಜೆ ಮಾಡಕ್ಕೆ ಹೋದ್ವಿ ನೋಡ್ರಿ. ವಾಪಸ್ ಮನೆಗೆ ಬಂದಾಗ ನಮ್ಮವ್ವ ಬೆಳೆದಂಗೆ ಹಾಕಿ ಕುಂತಿದ್ದಿಲ್ಲ ರೀ. ಇದು ಭಾರತುನಿ 5 ದಿನ ಇದ್ದಾಗ ವಿವಿಧ ರೀತಿಯಾಗಿ ಬೆಳೆದಂಗ್ಲ ಹಾಕಾರಿ. ಬೆಳೆದಂಗ್ಲ ಅದಕ್ಕೆ ಹಾಕಾರ ಅಂತಂದ್ರೆ ಮೊದ್ಲಾಗಿನ ಕಾಲದಾಗ ಸಗಣಿ ಮೆತ್ತೆ ಅಂತ ಮನೆ ಇದ್ದು ಯಾವುದೇ ಜಾತ್ರೆ ಹರಿದಿನ ಬಂದ್ರೂ ಮನೆ ಚಂದ ಕಾಣಲಿ ಅಂತಂದು ಈ ಬೆಳೆದಂಗೆ ಹಾಕಿದ್ದಲ್ರಿ. ಅದೇ ಥರ ಮಧ್ಯಾಹ್ನದಾಗ ನಮ್ಮ ಮನ್ಯಾಗ ತಾಯಿ ಎಲ್ಲ ಮುಂದೆ ಬೇವು ಇಳಿಸ್ಕೊಂಡು ಕಾರ್ಯಕ್ರಮ ಇರ್ತೈತೆ ರೀ ವರ್ಷ. ಅದೇ ಥರನೇ ಈ ವರ್ಷನ ಆಯ್ತು ರೀ. ಎಲ್ಲ ಬೇವು ಇಳಿಸ್ಕೊಂಡು ಅಮ್ಮನ ಪ್ರಸಾದ ಪಡೆದು ಬನಶಂಕರಿ ದೇವಿಗೆ ಮತ್ತು ತೇರಿಗೆ ಎಡೆ ಕೊಡಕ್ಕಂತೂ ಹೋಗಿದ್ವಿ. ತೇರಿಗೇನೆ ಅಲಂಕಾರ ನಡೆದಿತ್ತು ರೀ. ಅದ್ರ ಸಂಬಂಧ ಸಂಜೆಗೆ ನಾನು ನಮ್ಮ ದೋಸ್ತರೆಲ್ಲ ರೆಡಿಯಾಗಿ ಜಾತ್ರೆ ನೋಡಕ್ಕಂತಂದು ಹೋದ್ವಿ ನೋಡ್ರಿ. ಜಾತ್ರೆ ಮತ್ತು ಗಿಚ್ಚ ಸ್ಟಾರ್ಟ್ ಆಗಿತ್ತು ರೀ. ಸುಮಂಗಲೆಯರ ಸಮೇತವಾಗಿ ಕಳಸದ ಮೆರವಣಿಗೆ ಮತ್ತು ಹಗ್ಗದ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ಕೊತ ತೇರಿನ ಹತ್ರಕ್ಕೆ ಬಂತ್ರಿ. ಅಲ್ಲೇ ಕರಡಿ ಮಜಲು ಮತ್ತು ಬೆಣ್ಬಾಜಿ ಎಲ್ಲ ಸೇರಿಸಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಸ್ಟಾರ್ಟ್ ಮಾಡಿದ್ರಿ. ಏನು ರಥೋತ್ಸವ ಚಲೋ ಆಯ್ತು ನೋಡ್ರಿ. ಎಲ್ಲರ ಬಾಯಾಗೂ ಶಂಭೂಕೋ ಅನ್ನೋ ವಾತ್ ಕೇಳಿದ್ರೆ ಬೇರೆ ಏನೋ ಕೇಳ್ತಿದ್ದಿಲ್ರಿ. ಶ್ರೀ ಬನಶಂಕರಿ ದೇವಿ ರಥೋತ್ಸವಕ್ಕೆ ಇನ್ನಷ್ಟು ಮರಾಕ್ ತರಕಂತಂದು ಎಲ್ಲ ಭಕ್ತಾದಿಗಳು ಸೇರಿ ಪಟಾಕಿಗಳನ್ನು ತಂದು ಹಚ್ಚಿ ಜಾತ್ರೆಯನ್ನು ಇನ್ನೂ ವಿಜೃಂಭಣೆಯಾಗಿ ಆಚಾರ ಮಾಡ್ಕೊತ ಸ್ಟಾರ್ಟ್ ಮಾಡ್ಯಾರ್ರಿ. ಪಟಾಕಿಗಳನ್ನು ಹಚ್ಚಕ್ಕೆ ಯಾವುದೇ ಕಾರಣಕ್ಕೂ ಸಣ್ಣ ಹುಡುಗರು ಕೈಯಾಗ ಕೊಡಬೇಡ್ರಿ. ಯಾಕಂದ್ರೆ ಹುಡುಗರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋಂಗಿಲ್ಲ. ಶಾರ್ಟ್ಸ್ ತೊಗೊಂಬಂದಿದ್ರಿ ಖರೆ ಅವು ಎಲ್ಲ ತಳ ಪಟ್ನ ಹೊಂತಿದ್ರಿ. ರಥೋತ್ಸವ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ದೋಸ್ತರೆಲ್ಲ ಸೇರಿ ಲಸ್ಸಿ ಕುಡಿಯಾಕಂತ ಗೋಪಾಲ್ ಕೂಲ್ ಡ್ರಿಂಕ್ಸ್ಗೆ ಹೋದಿರಿ. ಲಸ್ಸಿ ಕುಡಿದಿರಿ, ಕೋನ್ ಐಸ್ ಕ್ರೀಮ್ ತಿಂದಿರಿ. ರಾತ್ರಿ ನಾಟಕ ನೋಡಕ್ಕೂ ಬಂದೀವ್ರಿ. ನಾಟಕ ಅಂದ್ರೆ ನಮ್ಮ ಮಂದಿಗೆ ಭಾಳ ಹುಚ್ಚು ನೋಡ್ರಿ. ಅದ್ರಂಗೆ ಈ ಉತ್ತರ ಕರ್ನಾಟಕದ ರಂಗಭೂಮಿ ಪವರ್ ಹಂಗೈತೆ ನೋಡ್ರಿ. ಯಾರು ಈ ನಾಟಕ ಮಾಡ್ಕೊತ ಬೆಳೆದಾರ ನೋಡ್ರಿ, ಅವ್ರನ್ನ ಇಡೀ ಕರ್ನಾಟಕ ಮೆಚ್ಚುವಂಥ ಮಕ್ಕಳಾಗಿ ಹೊರಹೊಮ್ತಾರೆ. ಇವರೆಲ್ಲ ನಮ್ಮ ಸಮಾಜದ ಬಾಂಧವರು ನೋಡ್ರಿ. ಇವರು ಸಹ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತಂದು ಆಶಿಸ್ತೀವಿ ರೀ. ಇಷ್ಟೆಲ್ಲ ನಾಟಕ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಯಾರಿಗೆ ಏನೂ ಗೊತ್ತಿಲ್ಲಾರ್ದ ಟೈಮ್ನಾಗ ಹಿಂದೊಬ್ಬ ಗುರು ಇರ್ತಾನೆ ರೀ. ಅವ ಯಾರಿಗೆ ಕಾಣದ ಹಾಗೆ ಪರದೆಯಿಂದನ ಆ ಮಾತುಗಳನ್ನು ಹೇಳ್ಕೊಡ್ತಿರ್ತಾನೆ ರೀ. ಅವ್ರಿಗೊಂದು ದೊಡ್ಡ ಸಲಾಮ್ ರೀ ಗುರುಗಳಿಗೆ. ನಮ್ಮ ಉತ್ತರ ಕರ್ನಾಟಕ ಹೆಣ್ಮಕ್ಳು ಹೆಂಗೆ ಅಂತಂದ್ರಿ, ಒಂದು ದಿನ ಧಾರಾವಾಹಿ ನೋಡೋ ಸಮಯ ಬಿಡ್ತಾರೆ, ಆದ್ರೆ ಜಾತ್ರೆ ನಾಟಕ ನೋಡೋದು ಬಿಡಂಗಿಲ್ಲ ರೀ. ಅದಕ್ಕಂತಂದು ಎಲ್ಲರೂ ಗುಂಪಾಗಿ ಹೆಂಗೆ ಸೇರ್ಕೊಂಡು ಕುಂತಾರೆ ನೋಡ್ರಿ. ಅಂಥ ಟೈಮ್ನಾಗ ನಮ್ಮ ಹುಡುಗರಿಗೆ ಏನು ಹುರುಪಿನ ಹಾಡ ಹಾಕಿಬಿಟ್ರೆ ನಮ್ಮ ಹುಡುಗರು ಹಿಂಗೆ ಕುಣಿತಾರೆ ನೋಡ್ರಿ. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.